ನಮಸ್ಕಾರ ಕರುನಾಡು. ವಿರಾಟ್ ಕೊಹ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಬಂದು ಇಂದಿಗೆ 18 ವರ್ಷ ತುಂಬಿದೆ. ಅವರು ಟೋಟಲ್ಲು 550 ಪಂದ್ಯಗಳನ್ನು ಆಡಿದ್ದಾರೆ. 28,300 ರನ್, ಅದರಲ್ಲಿ ಟೋಟಲ್ ಆಗಿ 85 ಶತಕ, ಅದೇ ರೀತಿ 147 ಅರ್ಧಶತಕವನ್ನು ಹೊಂದಿದ್ದಾರೆ. 3 ಫಾರ್ಮೆಟ್ಗಳಲ್ಲಿ ಇವರು ಅದ್ಭುತವಾದ ಆಟವನ್ನು ಆಡಿದ್ದಾರೆ. ಈಗ ಟೆಸ್ಟ್ ಮತ್ತು T20 ಕ್ರಿಕೆಟ್ನಿಂದ ನಿವೃತ್ತಿ ಕೊಟ್ಟಿದ್ದಾರೆ. ಇವಾಗ ಅವರು ಕೇವಲ ODI ಕ್ರಿಕೆಟ್ನಲ್ಲಿ ಮಾತ್ರ ಆಡುತ್ತಿದ್ದಾರೆ. ODIನಲ್ಲಿ ಅವರು ಟೋಟಲ್ 54 ಶತಕವನ್ನು ಹೊಡೆದಿದ್ದಾರೆ. ಅದು ದಾಖಲೆ ಅಂತ ಹೇಳ್ಬೋದು. ಯಾಕಂದರೆ 50+ ಶತಕ ಇದುವರೆಗೂ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ODIನಲ್ಲಿ ಬರೀ ವಿರಾಟ್ ಕೊಹ್ಲಿ ಮಾತ್ರ ಹೊಡೆದದ್ದು. ಅದು ಕಿಂಗ್ ಕೊಹ್ಲಿ ಮಾತ್ರ. ಅವರು ಈಗ ODIನಲ್ಲಿ ಮಾತ್ರ ಇರುವುದು ಎಂದರೆ ಅವರ ಆಸೆ ಏನಂದರೆ 2027ರ ODI ವಿಶ್ವಕಪ್ಪನ್ನು ಭಾರತ ತಂಡಕ್ಕೆ ಗೆದ್ದು ಕೊಡಬೇಕು ಅನ್ನುವಂಥ ದೊಡ್ಡ ಆಸೆ ಇದೆ. 2023ರಲ್ಲಿ ಏನು ಅಹಮದಾಬಾದ್ನಲ್ಲಿ ನವೆಂಬರ್ನಲ್ಲಿ ಏನು ನಡೆದಿತ್ತು, ಅಲ್ಲಿ ಭಾರತ ತಂಡ ಸೋತಿತ್ತಲ್ಲ, ಅದು ಆಗಬಾರ್ದು. ನಾವು ಸೌತ್ ಆಫ್ರಿಕಾದಲ್ಲಿ ಕಪ್ಪು ಎತ್ತಿ ತಂದು ಭಾರತಕ್ಕೆ ಕೊಡಬೇಕು. ಅದಾದ ಮೇಲೆ ಅವರಿಗೆ ODIನಲ್ಲಿ ನಿವೃತ್ತಿ ಕೊಡಬೇಕಂತ ದೊಡ್ಡ ಆಸೆ ಇದೆ. ಅವರು ಅದನ್ನು ಎತ್ತಿ ಹಿಡೀಲಿ ಅಂತ ನಮ್ಮದೊಂದು ದೊಡ್ಡ ಆಸೆ. ಅದ್ಭುತವಾದ ಆಟಗಾರ. ಇದೇ ರೀತಿ ಇನ್ನೂ 1 ವರ್ಷ ಅವರು ಒಳ್ಳೆಯ ರೆಕಾರ್ಡ್ಗಳನ್ನು ODIಯಲ್ಲಿ ಮಾಡಲಿ ಅಂತ ನಾನು ಹೇಳ್ತಿದ್ದೇನೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟು ಬೇಕಂದರೆ ನಮ್ಮ ಇನ್ಸ್ಟಾ ಪೇಜಿಗೆ ಬಂದು ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಭಿಮಾನಿಗಳೇ, ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೂ ಹೆಚ್ಚು ಕಾಂಟೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಕ್ರಿಕೆಟ್ ನೆಕ್ಸ್ಟ್ ಇನ್ನು ಕಬಡ್ಡಿ, ಪ್ರೋ ಕಬಡ್ಡಿ ಬರುತ್ತೆ, ಅದನ್ನು ಕೂಡ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಅದೇ ರೀತಿ KKPL ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್, ಅದನ್ನು ಕೊಡಲಿಕ್ಕೆ ಕೂಡ ಟ್ರೈ ಮಾಡ್ತಿದ್ದೇನೆ. ಪ್ಲೀಸ್ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ.